ಹಲೋ ಹಾಯ್ ವೀಕ್ಷಕರೇ, ನಾನಿವತ್ತು ಮಾಡಿರೋದು ಮ್ಯಾಗಿ ಎಗ್ ನೂಡಲ್ಸ್ ಅಂತ. ಮೊದಲಿಗೆ ನಾನು ಆನಿಯನು, ಟೊಮ್ಯಾಟೊ, ಕ್ಯಾರೆಟು, ಬೀನ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟು. ನಾನು ಮುಂಚೆನೇ ಸ್ಟವ್ ಮೇಲೆ ಬಾಣಲೆನ ಇಟ್ಟಿದ್ದೆ. ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಿಗೆ ಬಿಟ್ಟಿದ್ದೀನಿ ನೋಡಿ. ಆದಮೇಲೆ ಇದಕ್ಕೆ ನಾನಿವಾಗ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಕಟ್ ಮಾಡಿರೋ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತೊಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಇದಕ್ಕೆ ನಾನಿವಾಗ ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಬೀನ್ಸು. ಇದನ್ನೆಲ್ಲ ಹಾಕಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ವೆಜಿಟೇಬಲ್ಸು. ನೋಡಿ, ಒಂದು ಮುಚ್ಚಳನ ಮುಚ್ಚಿಟ್ಟು ಇದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಲ್ಲ ವೆಜಿಟೇಬಲ್ಸು. ಈ ಥರ ಚೆನ್ನಾಗಿ ನಾನು ಕೈ ಆಡಿಸ್ತಾ ಇದ್ದೀನಿ ವೆಜಿಟೇಬಲ್ಸನ್ನು. ಇದಕ್ಕಿವಾಗ ನಾನು ಮ್ಯಾಗಿಯಲ್ಲಿ ನೂಡಲ್ಸಲ್ಲಿ ಬರುತ್ತೆ ಅಲ್ವ ಮಸಾಲ, ಸ್ವಲ್ಪ ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಇದನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮ್ಯಾಗಿಯಲ್ಲಿ ಬರೋ ಮಸಾಲನೇ ಇದರಲ್ಲಿ ಆ್ಯಡ್ ಮಾಡಬೇಕು. ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ಇದಕ್ಕೆ ಇವಾಗ ನಾನು ಹೇಳಿದ್ನಲ್ಲ ಅದೇ ಮಸಾಲೆ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು ಆರಾಮಾಗಿ. ನೋಡಿ, ಎಲ್ಲ ಮಸಾಲ ಹಾಕಿದ್ದಾಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆಯಲ್ಲಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸರ್ತಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಕುದೀತಾ ಇದೆ ನೋಡಿ, ಕಾಣಿಸ್ತಾ ಇದೆ. ಇದನ್ನು ಮುಚ್ಚಳನ ತೆಗೆದು ಮತ್ತು ನೋಡಿ ಈ ಥರ ಕುದಿ ಬಂದಿದೆ ನೋಡಿ. ಇದಕ್ಕೆ ಇವಾಗ ನಾನು ಮ್ಯಾಗಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇದನ್ನೆಲ್ಲ ಕಡೆ ಚೆನ್ನಾಗಿ ಒಂಥರ ನೀರಲ್ಲಿ ಬೇಯಕ್ಕೆ ಬಿಡೋಣ. ಇವಾಗ ಮತ್ತೆ ಒಂದು ಮುಚ್ಚಳ ಮುಚ್ಚಿಟ್ಟು ನಾನು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಕ್ಕೆ ಬಿಡ್ತೀನಿ ನೋಡಿ. ಈ ಥರ ಬೆಂದಿದೆ. ಇವಾಗ ಸ್ವಲ್ಪ ಮತ್ತೊಂದು ಸರ್ತಿ ಇದನ್ನು ಕೈ ಆಡಿಸೋಣ ಸರಿಯಾಗಿ. ಇದಕ್ಕೆ ಇವಾಗ ನಾನು ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ನೀವು ಮುಂಚೆನೇ ಮೊಟ್ಟೆನ ಇದು ಮಾಡ್ಕೊಂಡಿದ್ರು ಬರುತ್ತೆ. ನಾನು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಕಡೆ ಕಲಿಸ್ತಾ ಇದ್ದೀನಿ ಇವಾಗ. ಯಾರೆಲ್ಲ ನನ್ನ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ರೆಡಿ ಆಯಿತು.